ನಮ್ಮಮ್ಮ ಇವತ್ತು ನಮ್ಮಿಬ್ರಿಗೂ ಪ್ರಾನ್ಸ್ ಎಮ್ಮಿದು ಮಾಡಿಕೊಟ್ಟಿದ್ದಾರೆ. ವೆರಿ ಯಮ್ಮಿ ಇದೆ ನೋಡಿ ಪ್ರಾನ್ಸ್. ಇವತ್ತು ಒಂದು ಪ್ರಾನ್ಸ್ ಗ್ರೇವಿ ಮಾಡೋಣ, ಮಕ್ಕಳಿಗೆ ಇಷ್ಟ ಆಗುತ್ತೆ. ಈ ಪ್ರಾನ್ಸನ್ನು ನಾನು ಕ್ಲೀನ್ ಮಾಡಿಕೊಂಡು ಅರಿಶಿನ ಉಪ್ಪು ಹಾಕಿ ಮ್ಯಾಗ್ನೇಟ್ ಮಾಡಿ ಇಟ್ಟಿದ್ದೆ. ಇದು ನೀರು ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ನೀರು ಹೋಗಬೇಕು, ಆಯಿಲ್ ಬಿಡಬೇಕು, ಆ ಥರ ಫ್ರೈ ಮಾಡಿಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೋಬೇಕು ಇದನ್ನು. ಮತ್ತು ಒಂದು ಟೊಮೆಟೊ, 1.5 ಟೊಮೆಟೊ ನಾನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ಇದು ರೆಡಿ ಇದೆ, ಒಂದು ಪ್ಲೇಟ್ಗೆ ಎತ್ಕೊಳ್ಳೋಣ ಇದನ್ನು. ಪ್ರಾನ್ಸು ಪಿಂಕಿಸ್ಟ್ ಆಗಬೇಕು. ಕಡಾಯಿಗೆ ಇವಾಗ ಗಾರ್ಲಿಕ್ ಹಾಕೊಳ್ಳೋಣ, ಚಿಕ್ಕ ಚಿಕ್ಕದಾಗಿ ಮಾಡಿರೋ ಪೀಸು. ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಒಂದು ಆನಿಯನ್ ಹಾಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿನ, ಮುಂದೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಓಕೆನಾ? ರುಚಿಗೆ ತಗಷ್ಟು ಸಾಲ್ಟ್, ಉಪ್ಪು. ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ಟೊಮೆಟೊ ಪೇಸ್ಟನ್ನು ಹಾಕೋಣ. ಇವಾಗ ಅದನ್ನು ಮಿಕ್ಸ್ ಮಾಡೋಣ ಚೆನ್ನಾಗಿ. ಆಲ್ಮೋಸ್ಟ್ ರೆಡಿ ಆಗ್ತಾ ಬರ್ತಿದೆ. ಸ್ವಲ್ಪ ಮುಚ್ಚಿಡೋಣ, ಚೆನ್ನಾಗಿ ಫ್ರೈ ಆಗಲಿ ಮಸಾಲ. ಇವಾಗ ಮಸಾಲೆ ರೆಡಿ ಇದೆ, ಪ್ರಾನ್ಸ್ ಹಾಕೋಣ. ನೋಡಿ, ಈ ಥರ ಫ್ರೈ ಮಾಡಿ ಇಟ್ಕೊಂಡಿರೋದನ್ನ ಈ ಥರ ಆ್ಯಡ್ ಮಾಡಬೇಕು. ಮಕ್ಕಳಿಗೆ ರೈಸ್ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ವಾಟರ್ ಆ್ಯಡ್ ಮಾಡೋಣ, ಸ್ವಲ್ಪ ಹೊತ್ತು ಬಾಯ್ಲ್ ಮಾಡೋಣ, 1-2 ಮಿನಿಟ್ಸ್. ರೈಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಚಪಾತಿ, ದೋಸೆ ಇದ್ರ ಜೊತೆ ಎಲ್ಲ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ. ಇವಾಗ ರೆಡಿ ಇದೆ. ಗ್ರೀನ್ ಚಿಲ್ಲಿನೂ ಮೇಲಿಂದ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ರೆಡಿ ವಿತ್ ರೈಸ್ ಪ್ರಾನ್ಸ್ ಗ್ರೇವಿ ರೆಡಿ ಇದೆ. ತುಂಬ ಇಷ್ಟ ಆಗುತ್ತೆ.